ಸಮಸ್ತ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಹಾಗೆ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಗೋಣ ಬನ್ನಿ ಕಲ್ಲಹಳ್ಳಿಗೆ. ಕಲ್ಲಹಳ್ಳಿ ಎಲ್ಲಿದೆ ಅಂತ ಕೇಳ್ತೀರಾ? ಇದು ಕನಕಪುರದಲ್ಲಿ ಇರುವಂತಹ ಒಂದು ಊರು. ಇಲ್ಲಿ ವೆಂಕಟರಮಣ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಾಘ ಮಾಸದ ಭರತ ಹುಣ್ಣಿಮೆ ದಿನದಂದು ರಥೋತ್ಸವ ನಡೆಯುತ್ತೆ. ಇದು ಬಹಳ ವಿಶೇಷ. ಈ ಉತ್ಸವಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಪಕ್ಕದ ಹಳ್ಳಿಗಳಿಂದ ಬರ್ತಾರೆ. ಹಾಗೆಯೇ ಮೈಸೂರು, ಮಂಡ್ಯ ಅಲ್ಲದೆ ಬೆಂಗಳೂರಿನಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ಅಂಥ ವಿಶೇಷವಾದಂಥ ಸ್ಥಳ ಇದು. ಇದನ್ನು ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಒಳಗಡೆ ಹೋದಾಗ ಪ್ರಾಂಗಣದಲ್ಲಿ ನಿಮಗೆ ಕಾಣಸಿಗದೇನಪ್ಪ ಅಂತಂದರೆ ಅದ್ಭುತವಾದಂಥ ಈ ನೋಟ. ಇದೆಲ್ಲ ಅಂದರೆ ಇಡೀ ಪ್ರಾಂಗಣವನ್ನು ಅವರು ಸಂಪೂರ್ಣವಾಗಿ ಹೂಗಳಿಂದ ಅಲಂಕೃತಗೊಳಿಸ್ತಾರೆ. ಇದು ಪ್ರತಿ ವರ್ಷ ಕೂಡ ನಡೆಯುತ್ತೆ. ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿನ ಮೂಲ ದೇವರು ವೆಂಕಟರಮಣ ಸ್ವಾಮಿ. ಮೂರ್ತಿ ಚಿಕ್ಕದಾಗಿದ್ದರೂ ಕೂಡ ಬಹಳ ಮುದ್ದಾಗೆ ಇದೆ. ಇನ್ನು ನಮಸ್ಕಾರ ಮಾಡ್ಕೊಳ್ಳಿ. ಮಂಗಳಾರತಿ ಆಗ್ತಾ ಇದೆ. ಈ ದರ್ಶನ ನಿಮಗೆ ಲಭಿಸಿದೆಯಲ್ಲ, ಖಂಡಿತವಾಗೂ ಶುಭವಾದಂತಹ ದರ್ಶನ ಪಡ್ಕೊಳ್ಳಿ. ಪುಣ್ಯಾತ್ಮರು ನೀವು. ಇಷ್ಟೇ ಅಲ್ಲ, ಇಲ್ಲಿ ಆಂಜನೇಯ, ಗಣಪತಿ ಹಾಗೆ ಮಹಾಲಕ್ಷ್ಮಿಯ ದೇವರುಗಳನ್ನು ಕೂಡ ಕಾಣಬಹುದು. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿನ ದೇವರಿಗೆ ಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡ್ತಾರೆ. ಅದು ಬಹಳ ವಿಶೇಷ. ಇದನ್ನು ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ. ದೇವಾಲಯದ ಒಳಗಡೆ ಎಲ್ಲ ಎಂಥ ಸುಂದರವಾದಂತಹ ನೋಟವನ್ನು ನೀವು ಕಣ್ತುಂಬಿಕೊಂಡ್ರಲ್ಲ. ಇನ್ನು ಹೊರಗಡೆ ಬಂದಾಗ ನಿಮಗೆ ರಥ ಕಾಣಿಸ್ತಾ ಹೋಗುತ್ತೆ. ಈ ರಥ ಬಹಳ ವಿಶೇಷ. ಸಂಪೂರ್ಣವಾಗಿ ಹೂಗಳಿಂದ ಅಲಂಕಾರ ಮಾಡ್ತಾರೆ. ಹಾಗೆ ಇದನ್ನು ಮಧ್ಯಾಹ್ನದ ಸಮಯದಲ್ಲಿ ಇದನ್ನು ರಥವನ್ನು ಎಳಿತಾರೆ. ಜನವನ್ನು ನೀವು ನೋಡಬೇಕು ಅಂತಂದರೆ ಖಂಡಿತ ಈ ಸಮಯದಲ್ಲಿ ಬರಬೇಕು. ಎಷ್ಟು ಜನರು ಬಂದಿರ್ತಾರೆ ಅಂದರೆ ಬಹಳ ದೂರದ ಊರುಗಳಿಂದ ಬಂದು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಸೇವೆಗಳನ್ನು ಸಲ್ಲಿಸಿ ಹೋಗ್ತಾರೆ. ಉತ್ಸವ ಮೂರ್ತಿಗೆ ಒಳಗಡೆ ಪೂಜೆ ಆಗುತ್ತೆ. ಆನಂತರ ರಥದಲ್ಲಿ ಇಡ್ತಾರೆ. ಈ ರಥ ದೇವಾಲಯದ ಪ್ರಾಕಾರದ ಒಂದು ಸುತ್ತು ಹಾಕಿ ಬರುತ್ತೆ. ಅಲ್ಲಿಗೆ ಇದರ ಒಂದು ಉತ್ಸವ ಸಂಭ್ರಮ ಕೊನೆಗೊಳ್ಳುತ್ತೆ. ಹಾಗೆಯೇ ಇನ್ನು ಅಕ್ಕಪಕ್ಕ ನೋಡಿದಾಗ ನಿಮಗೆ ಬೇಕಾದ ರೀತಿಯ ಅಂಗಡಿಗಳು, ಎಲ್ಲ ಬಗೆಯ ಅಂಗಡಿಗಳನ್ನು ನೀವು 1 ಕಿಲೋಮೀಟರ್ವರೆಗೂ ಕೂಡ ನೀವು ಕಾಣಬಹುದು. ಬೇಕಾದನ್ನು ತಗೋಬಹುದು, ಹಾಗೆಯೇ ಸಂಭ್ರಮಿಸಬಹುದು. ಇದೊಂದು ಸುಂದರವಾದಂಥ ಒಂದು ಅನುಭವ. ನೋಡಿದ್ರಲ್ಲ, ಖುಷಿ ಆಯಿತಾ? ಹಾಗಾದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.